All my dear students, in the previous class we were discussed about classification of organic halogen compounds and nomenclature of organic halogen compounds and nature of CX bonds. ಇಷ್ಟನ್ನು ಸ್ಟಡಿ ಮಾಡಿದ್ದೀವಿ. Today I am going to start the methods of preparation of alloalkanes. Methods of preparation. So next is methods of preparation of haloalkanes. Methods of preparation of haloalkanes. So haloalkanes ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ? How do you prepare haloalkanes or alkyl halides? ಸೊ ಅದನ್ನು ನಾವು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ haloalkanes ಅಥವಾ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕೂಡ ಕರಿತೀವಿ. ಅದರಲ್ಲಿ ಫಸ್ಟ್ ಮೆಥಡ್ ಏನಿದೆಯಲ್ಲ, ಫಸ್ಟ್ ಮೆಥಡ್ ಈಸ್ ಫ್ರಮ್ ಆಲ್ಕೋಹಾಲ್ಸ್ನ ಬಳಸ್ಕೊಂಡು ಅಂತ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಫ್ರಮ್ ಆಲ್ಕೋಹಾಲ್ಸ್ ಫಸ್ಟ್ ಒನ್. ಸೊ ಇದರಲ್ಲಿ ಎ ಅಂತ ಬರುತ್ತೆ. ಫ್ರಮ್ ಆಲ್ಕೋಹಾಲ್ಸ್ ಅಂತ ಹೇಳಿದಾಗ ಅದೊಂದು ರಿಯಾಕ್ಟೆಂಟು. ಅವ್ರ ಜೊತೆ ಇನ್ನೊಬ್ರು ಯಾರು ರಿಯಾಕ್ಟ್ ಆಗ್ತಾರೆ ಅಲ್ಲಿ ಹೇಳುವಾಗ ಫ್ರಮ್ ಆಲ್ಕೋಹಾಲ್ಸ್. ಇನ್ನೊಂದು ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್. ಯೂಸಿಂಗ್ phosphorus halides. Clear? Ready? From alcohols. Alcohol is one of the reactant. ಈಗ haloalkanes ಪ್ರಿಪೇರ್ ಮಾಡುವಾಗ 2 ಜನ ಬೇಕು. ಅದರಲ್ಲಿ ಒಬ್ಬರು ಆಲ್ಕೋಹಾಲ್ಸ್ ಆಗಿರ್ತಾರೆ, ಇನ್ನೊಬ್ರು ಯಾರು ಅಂತ ಹೇಳಿದ್ರೆ ಬೈ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್. ಆ ಫಾಸ್ಫರಸ್ ಹ್ಯಾಲೈಡ್ಸ್ಗಳು ಯಾವ್ಯಾವ ಇದ್ದಾವೆ? PCl5 ಅಂತ ಇದೆ. ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಕರಿತೀವಿ, PCl5 ಅಂತ ಕೂಡ ಬರುತ್ತೆ. ಆಮೇಲೆ ಇದು PbR3 ಫಾಸ್ಫರಸ್ ಟ್ರೈಬ್ರೋಮೈಡ್ ಅಂತ ಬರುತ್ತೆ. PI3 ಫಾಸ್ಫರಸ್ ಟ್ರೈ ಅಯೋಡೈಡ್ ಅಂತ ಬರುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ. ಆಲ್ಕೋಹಾಲ್ಸ್ ಅಂತ ಹೇಳಿದಾಗ ರೈಟ್ ಆನ್ ಹಿಯರ್, ಆಲ್ಕೋಹಾಲ್ ಇಂದು ಫಂಕ್ಷನಲ್ ಗ್ರೂಪ್ ಏನಪ್ಪ ಅಂದರೆ OH ಫಂಕ್ಷನ್ ಗ್ರೂಪ್ ಇತ್ತು ಅಂದರೆ ಅಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಆಲ್ಕೋಹಾಲ್ ಅಂತ ಕರಿತೀವಿ. ಆಲ್ಕೋಹಾಲ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನಿರಬೇಕಪ್ಪ ಅಂತ ಹೇಳಿದ್ರೆ OH ಈಸ್ ದ ಫಂಕ್ಷನಲ್ ಗ್ರೂಪ್. ದಿಸ್ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಹೇಳಿದ್ರಿಂದ PCl5 ಅಂತ ಕೂಡ ಕರಿತೀವಿ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ PX5 ಅಂತ ಹೇಳ್ತಾರೆ. X ಇಸ್ ಈಕ್ವಲ್ ಟು ಫ್ಲೂರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಮತ್ತೆ ಅಯೋಡಿನ್ ಇರ್ಬೋದು. ನಾನು ಡೈರೆಕ್ಟಾಗಿ ಬರೆಯೋದ್ರಿಂದ ಇದು ಆಲ್ಕೋಹಾಲು, ಇದು ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಕರಿತೀವಿ. ನೋಡ್ಕೊಳ್ಳಿ ಜನರಲ್ಲ ಈಗ. ಸೊ ದಿಸ್ ಈಸ್ ಆಲ್ಕೋಹಾಲ್. ನೋಡಿ ಲೇಬಲ್ ಮಾಡ್ತಾ ಇದ್ದೀನಿ. ಇದು ಆಲ್ಕೋಹಾಲು, ಇದು ಫಾಸ್ಫರಸ್ ಪೆಂಟಾಕ್ಲೋರೈಡ್. ನೋಡಿ ಇವೆರಡು ರಿಯಾಕ್ಷನ್ ಏನು ಕೊಡುತ್ತೆ ನೋಡ್ಕೊಳ್ಳಿ. ಇಲ್ಲಿ ಜನರಲ್ ನಿಮಗೆ ಬೇಕಾಗಿರ್ತಕ್ಕಂಥ ರಿಯಾಕ್ಷನ್ R ಮತ್ತು Cl. RCl ಆಯಿತು. ಓಕೆ, RCl ಮೀನ್ಸ್ ಆಲ್ಕೈಲ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ POCl3 ಫಾಸ್ಫರಸ್ ಆಕ್ಸಿ ಟ್ರೈಕ್ಲೋರೈಡ್ ಅಂತ ಕೂಡ ಕರಿತೀವಿ. ಸೊ ಆಮೇಲೆ HCl ಅಂತ ಬರುತ್ತೆ. ದಿಸ್ ಈಸ್ ದ ಒನ್ ಆಫ್ ದ ವೇ ಟು ಪ್ರಿಪೇರ್ ದ haloalkanes. ನೋಡಿ, haloalkanes ಆರ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆಲ್ಕೋಹಾಲ್ಸ್ ಅಂಡ್ ಫಾಸ್ಫರಸ್ ಹ್ಯಾಲೈಡ್ಸ್. ಫಾಸ್ಫರಸ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ಪೆಂಟಾಕ್ಲೋರೈಡ್ ಬರಬಹುದು, ಅದರಲ್ಲಿ ಬ್ರೋಮೈಡ್ ಬರಬಹುದು. ಸೊ ಅದರಲ್ಲಿ ನಾವು ಹೈಡ್ರೈಡ್ ಕೂಡ ತೊಗೊಳ್ಬೋದು ಜನರಲ್. ಸೊ ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಟು ಪ್ರಿಪೇರ್ ದ haloalkanes. ಪ್ರಿಪೇರ್ ಮಾಡ್ತಾರೆ. ಇದಕ್ಕೆ ನಾವು ಆಲ್ಕೈಲ್ ಕ್ಲೋರೈಡ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಆಲ್ಕೈಲ್ ಕ್ಲೋರೈಡ್ಸ್ ಅಂತ ಹೇಳ್ತೀವಿ. ಓಕೆ, ಇದೊಂದು ಮೆಥಡ್. ಸೊ ಬೇಕಾದ್ರೆ ಇದೇ ಎಕ್ಸಾಂಪಲ್ಸ್ ನಾವು ಬೇಕಾದ್ರೆ ನೋಡಿ. ದಿಸ್ ವಿಲ್ ರಿಯಾಕ್ಟ್ಸ್ ವಿತ್ ಇದೇ ಜನರಲ್ ಏನಿದೆಯಲ್ಲ ಆಲ್ಕೋಹಾಲ್, ದಿಸ್ ವಿಲ್ ರಿಯಾಕ್ಟ್ ವಿತ್ PbR3 ಫಾಸ್ಫರಸ್ ಟ್ರೈಬ್ರೋಮೈಡ್. ರಿಕ್ವೈರ್ಮೆಂಟ್ ಇಲ್ಲಿ 3 ಇರೋದ್ರಿಂದ ದಿಸ್ ರಿಕ್ವೈರ್ಮೆಂಟ್ ಇಸ್ 3 ಅಂತ ಕೂಡ ಬರ್ಕೋಬಹುದು. ಇದು ಏನು ರಿಯಾಕ್ಷನ್ ಬರುತ್ತೆ ಅಂತ ಹೇಳಿದ್ರೆ ಜನರಲ್ ಆಗಿ 3RBr 3RBr ಪ್ಲಸ್ H3PO3 ಅಂತ ಬರುತ್ತೆ. ಹೈಪೋಫಾಸ್ಫರಸ್ ಆಸಿಡ್ ಅಂತ ಕೂಡ ಕರಿತೀವಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹೈಪೋಫಾಸ್ಫರಸ್ ಆಸಿಡ್ ಅಂತ ಕೂಡ ಕರಿತೀವಿ ಇಲ್ಲೂ ಕೂಡ. ಸೊ ಬೇಕಾದ್ರೆ ಇದನ್ನ ಇನ್ನೊಂದ್ಸಲ ಬೇಕಾದ್ರೆ ದಿಸ್ ವಿಲ್ ರಿಯಾಕ್ಟ್ಸ್ ವಿತ್ PCl3 PI3 ಫಾಸ್ಫರಸ್ ಟ್ರೈ ಅಯೋಡೈಡ್. PI3 ಕೂಡ ತೊಗೊಂಡು ರಿಯಾಕ್ಷನ್ ಮಾಡಿದ್ರೆ ಇಲ್ಲೂ ಕೂಡ ಸೇಮ್ 3Ri plus H3PO3 ಅಂತ
ಕೂಡ ಬರುತ್ತೆ ಈ ರೀತಿ. ಸೊ ಬಟ್ ಟೋಟಲ್ ಇಷ್ಟೆಲ್ಲ ದಿಸ್ ಇಸ್ ದ ಜನರಲ್ ರಿಯಾಕ್ಷನ್. ಇದು ಜನರಲ್ ರಿಯಾಕ್ಷನ್ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಫಾಸ್ಫರಸ್ ಹ್ಯಾಲೈಡ್ಸ್ ಟು ಗಿವ್ ಆಲ್ಕೈಲ್ ಹ್ಯಾಲೈಡ್ಸ್. ಅದರಲ್ಲಿ ನಾನು ತೊಗೊಂಡಿರ್ತೇನು ಫಾಸ್ಫರಸ್ ಪೆಂಟಾಕ್ಲೋರೈಡ್ನ ತೊಗೊಂಡಿರೋದ್ರಿಂದ ನಮ್ಗೆ ಏನು ಬರುತ್ತೆ, ಆಲ್ಕೈಲ್ ಕ್ಲೋರೈಡ್ಸ್ ಬರುತ್ತೆ. ಇದು ನಾವೇನಪ್ಪ ಅಂದರೆ ದಿಸ್ ಇಸ್ ಫಾರ್ ಜನರಲ್ ರಿಯಾಕ್ಷನ್. ಇದು ಜನರಲ್ ರಿಯಾಕ್ಷನ್. ಎಕ್ಸಾಂಪಲ್ ನೀವು ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೇಕಾದ್ರೆ R=CH3 ಅಂತ ಬೇಕಾದ್ರೆ ತಗೋ. ಕ್ಲಿಯರ್? ಏನಾಗುತ್ತೆ ನೋಡ್ಕೋ, CH3OH ಪ್ಲಸ್ PCl5. ಓಕೆ, CH3OH ಅಂದ್ರೆ ಯಾರು? ಮೀಥೈಲ್ ಆಲ್ಕೋಹಾಲ್. ಮೀಥೈಲ್ ಆಲ್ಕೋಹಾಲ್ ತಾನೆ, ಮೀಥೈಲ್ ಆಲ್ಕೋಹಾಲ್. This reacts with phosphorus pentachloride gives rise to methyl chloride, CH3Cl plus POCl3 plus HCl. This is called as methyl chloride. methyl chloride ಅಥವಾ ಇದಕ್ಕೆ ನಾವು ಕ್ಲೋರೋಮೀಥೇನ್ ಅಂತ ಕೂಡ ಕರಿತೀವಿ. ಸೊ ಮೀಥೈಲ್ ಕ್ಲೋರೈಡ್ ಅಥವಾ ಇದಕ್ಕೆ ಅಂತ ಕರಿತೀವಿ ಕ್ಲೋರೋಮೀಥೇನ್ ಅಂತ ಕೂಡ ನಾವು ಇದನ್ನು ಕರಿತಾ ಹೋಗ್ತೀವಿ. ಸೊ ಓಕೆ, ಇದೊಂದು ಪಾಯಿಂಟ್ಸ್ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಮೆಥಡ್. ಆಲ್ಕೋಹಾಲ್ಸ್ನ ಬಳಕೊಂಡು ಜನರಲ್ ಆಗಿ ಆಲ್ಕೋಹಾಲ್ ಇಸ್ ದ ಮೇನ್ ರಿಯಾಕ್ಟೆಂಟ್. ಇಟ್ ವಿಲ್ ರಿಯಾಕ್ಟ್ಸ್ ವಿತ್ ದ ಫಾಸ್ಫರಸ್ ಹ್ಯಾಲೈಡ್ ಗಿವ್ಸ್ ದ ಆಲ್ಕೈಲ್ ಹ್ಯಾಲೈಡ್ಸ್. ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಟು ಪ್ರಿಪೇರ್ ದ ಹ್ಯಾಲೋ ಆಲ್ಕೇನ್ಸ್. ಓಕೆ, ಇದು ಒಂದು ಮೆಥಡ್. ಯಾವುದು? ಬೈ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಇದೇ ರೀತಿ ಬೈ ಯೂಸಿಂಗ್ ಥಯೋನಿಲ್ ಹ್ಯಾಲೈಡ್ಸ್. ಥಯೋನಿಲ್ ಹ್ಯಾಲೈಡ್ಸ್ ಅಂತ ಕೂಡ ಕರಿತೀವಿ. ಸೊ ಬೈ ಯೂಸಿಂಗ್ ಇಲ್ಲಿ ಹೇಳುವಾಗ ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ ಬೈ ಯೂಸಿಂಗ್ ಇಲ್ಲಿ ಜನರಲ್ ಆಗಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಥಯೋನಿಲ್ ಹ್ಯಾಲೈಡ್ಸ್ ಅಂತ ಕೂಡ ಹೇಳ್ತೀವಿ. ಅಥವಾ ಕಾರಣ ಅಂತಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಥಯೋನಿಲ್ ಕ್ಲೋರೈಡ್ಸ್. ಥಯೋನಿಲ್ ಕ್ಲೋರೈಡ್ಸ್ ಅಂತ ಹೇಳ್ತೀವಿ. ಬ್ರಾಕೆಟ್ ಫಾರ್ಮುಲಾ SOCl2. SOCl2 ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ದ ಥಯೋನಿಲ್ ಕ್ಲೋರೈಡ್ ಅಂತ ಕೂಡ ನಾವು ಅದನ್ನು ಕರಿತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ನೋಡಿ, ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಥಯೋನಿಲ್ ಕ್ಲೋರೈಡ್. ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಥಯೋನಿಲ್ ಕ್ಲೋರೈಡ್. ಸೊ ಥಯೋನಿಲ್ ಕ್ಲೋರೈಡ್ ಫಾರ್ಮುಲಾ ಏನು? SOCl2. ನೋಡಿ, ಆಲ್ಕೋಹಾಲ್ಸ್ ಅಂತ ಹೇಳಿದ್ರೆ ROH ಪ್ಲಸ್ SOCl2 gives rise to ROH. Alcohol reacts with thionyl chloride in presence of pyridine. In presence of pyridine gives rise to RCl plus SO2 plus HCl plus HCl. ನೋಡಿ ಇದು, this is alcohol, this is thionyl chloride, this is alkyl chloride. Remember, and this process is called Darjan's process. ಅಂತ ಕೂಡ ಕರಿತೀವಿ. ನೆನಪಿಟ್ಕೊಳ್ಳಿ, ವಾಟ್ ಈಸ್ ಡಾರ್ಜನ್ ಪ್ರೋಸೆಸ್ ಅಂತ ಎಕ್ಸಾಂಪಲ್ ಕೇಳಿದ್ರೆ, ಸೊ ROH ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಥಯೋನಿಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ pyridine gives rise to alkyl chloride. The process is called Darjan process ಅಂತ ಕೂಡ ಕೇಳ್ತೀವಿ. ಅದು ಎಕ್ಸಾಂಪಲ್ ಏನು ಮಾಡ್ತಾರೆ, ನಿಮಗೆ 1 ಮಾರ್ಕ್ಸ್ ಕೇಳೋ ಚಾನ್ಸ್ ಇದ್ದಾಗ ಬರೀ ಜಸ್ಟ್ ಈ ರಿಯಾಕ್ಷನ್ಸನ್ನು ಕೊಟ್ಟು ನೇಮ್ ದ ಪ್ರೋಸೆಸ್ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ತಲೆಯಲ್ಲಿ ಏನು ಫಿಕ್ಸ್ ಆಗಬೇಕಂದ್ರೆ ROH ಆಲ್ಕೋಹಾಲ್ ಇದೆ, ಅವ್ರ ಜೊತೆ SOCl2 ಅಂದರೆ ಥಯೋನಿಲ್ ಕ್ಲೋರೈಡ್ ಇದೆ, ಇನ್ ಪ್ರೆಸೆನ್ಸ್ ಆಫ್ pyridine ಬಂತು ಅಂತ ಹೇಳಿದ್ರೆ ಅದು ಯಾವ ಪ್ರಾಸೆಸ್ ಅಪ್ಪ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಡಾರ್ಜನ್ಸ್ ಪ್ರಾಸೆಸ್. ನೆನಪಲ್ಲಿ ಇಟ್ಕೊಳ್ಳಿ, ಪೂರಾ ರಿಯಾಕ್ಷನ್ಸನ್ನು ಕೊಟ್ಟು ನೇಮ್ ದ ಪ್ರೋಸೆಸ್ ಅಂತ ಕೇಳ್ತಾರೆ. ನೇಮ್ ದ ಪ್ರೋಸೆಸ್ ಮರಿಬಾರ್ದು. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ದ ಡಾರ್ಜನ್ಸ್ ಪ್ರೋಸೆಸ್. ಡಾರ್ಜನ್ಸ್ ಪ್ರೋಸೆಸ್ ಅಂತ ಹೇಳಿದ್ರೆ ಅಲ್ಲಿ ಏನಿರುತ್ತೆ, ಥಯೋನಿಲ್ ಕ್ಲೋರೈಡು ಇನ್ ಪ್ರೆಸೆನ್ಸ್ ಆಫ್ pyridine ಕ್ಯಾಟಲಿಸ್ಟ್ ಇರುತ್ತೆ. ಸೊ ಹಾಗಾಗಿ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ದ ಡಾರ್ಜನ್ಸ್ ಪ್ರಾಸೆಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್? ಇಲ್ಲಿಗೆ ಆಲ್ಕೋಹಾಲನ್ನು ಯೂಸ್ ಮಾಡಿಕೊಂಡು ಫಾಸ್ಫರಸ್ ಪೆಂಟಾಕ್ಲೋರೈಡ್ ರಿಯಾಕ್ಟ್ ಮಾಡಿದ್ವಿ, ಮತ್ತು ಅದೇ ಆಲ್ಕೋಹಾಲ್ನ ಯೂಸ್ ಮಾಡಿಕೊಂಡು ಥಯೋನಿಲ್ ಕ್ಲೋರೈಡ್ ರಿಯಾಕ್ಟ್ ಮಾಡಿದ್ವಿ. ಸೊ ಎರಡೂ ಕೂಡ ಹ್ಯಾಲೋ ಆಲ್ಕೇನ್ಸ್ ಬಂತು. ಇನ್ನೊಂದಿದೆ, ಸೊ ಫ್ರಮ್ ಆಲ್ಕೋಹಾಲ್ಸ್ ಬೈ ಯೂಸಿಂಗ್ ಹೈಡ್ರೋಜನ್ ಹ್ಯಾಲೈಡ್ಸ್, ಇಲ್ಲಿ ಬೈ ಯೂಸಿಂಗ್ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂದರೆ ಯಾವುದು? ಹೈಡ್ರೋಜನ್ ಹ್ಯಾಲೈಡ್ಸ್ HX ಅಂದರೆ H ಅಂದರೆ ಹೈಡ್ರೋಜನ್, X ಅಂದರೆ ಎನಿ ಹ್ಯಾಲೈಡ್, ಕ್ಲೋರಿನ್ ಇರಲಿ, ಬ್ರೋಮಿನ್ ಇರಲಿ, ಅಯೋಡಿನ್ ಇರಲಿ ಅಥವಾ ಫ್ಲೋರಿನ್ ಇರಲಿ,
ಸೊ ಹಾಗಾಗಿ ಬೈ ಯೂಸಿಂಗ್ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಬೇಕಾದ್ರೆ HCl ಅಂತ ಬೇಕಾದ್ರೆ ತಗೋಬಹುದು. ಯಾರು ರಿಯಾಕ್ಟ್ ಆಗಬೇಕು? ಆಲ್ಕೋಹಾಲ್ಸ್ reacts with phosphorus pentachloride. Alcohols reacts with phosphorus halides. First reaction. Alcohols reacts with thionyl chloride. Dargens process. Alcohols reacts with hydrogen halides. ಈಗ third one. ಒಂದೇ ಆಲ್ಕೋಹಾಲ್ reacts with 3 members. ಒಂದು alcohol is the constant reactant. It will react with the different other reactants. ಆ different ಬೇರೆ reactants ಯಾರ್ಯಾರು? ಫಾಸ್ಫರಸ್ ಹ್ಯಾಲೈಡ್ಸು, ಥೈನಿಲ್ ಕ್ಲೋರೈಡ್ಸು, ಮತ್ತೊಂದು ಹೈಡ್ರೋಜನ್ ಹ್ಯಾಲೈಡ್ಸು. ಒಂದು ಆಲ್ಕೋಹಾಲು ಈ 3 ಜನ ಜೊತೆ ರಿಯಾಕ್ಟ್ ಆಗಿ ಆಲೋ ಆಲ್ಕೆನ್ಸ್ ಅನ್ನು ಕೊಡುತ್ತೆ. ದಟ್ ಈಸ್ ಒನ್ ಆಫ್ ದ ಮೆಥಡ್ ಫಾರ್ ಪ್ರಿಪರೇಷನ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಹೇಳುವಾಗ ಹಾಗಿದ್ರೆ ಯಾರು ಬೈ ಯೂಸಿಂಗ್ ಹೈಡ್ರೋಜನ್ ಕ್ಲೋರೈಡ್ HCl ಯಾರು ರಿಯಾಕ್ಟ್ ಆಗಬೇಕು? ಈಗ ROH ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ HCl. ನೋಡಿ ಇಲ್ಲಿ ROH ದಿಸ್ ಇಸ್ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ HCl in presence of anhydrous ZnCl2. anhydrous ZnCl2 ಅಂದ್ರೆ ಜಿಂಕ್ ಕ್ಲೋರೈಡ್. anhydrous ಅಂತ ಹೇಳಿದ್ರೆ ವಿತೌಟ್ ಮಾಯಿಶ್ಚರ್, ಯಾವುದೇ ರೀತಿಯ ವಾಟರ್ ಕಂಟೆಂಟ್ ಇಲ್ಲದೆ ಇರ್ತಕ್ಕಂತಹ ಒಂದು ರಿಯೇಜೆಂಟ್ ಇದು ZnCl2. ZnCl2 ಅಂತ ಹೇಳಿದ್ರೆ ಜಿಂಕ್ ಕ್ಲೋರೈಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ನೋಡಿ ROH ಅಂತ ಹೇಳಿದ್ರೆ this is for alcohol. This reacts with hydrogen halide. ಹೈಡ್ರೋಜನ್ ಹ್ಯಾಲೈಡ್ ಅಂದ್ರೆ ನಾವು ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಇಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಕಾನ್ಸಂಟ್ರೇಟೆಡ್ HCl ಅಂತ ಕರಿತೀವಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಒಂದು ವೇಳೆ ಏನಾದರೂ DIL ಅಂತ ಮೆನ್ಷನ್ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಆ್ಯಡ್ ಸಮ್ ಅಮೌಂಟ್ ಆಫ್ ವಾಟರ್. ಒಂದು ಕಾನ್ಸಂಟ್ರೇಟೆಡ್ HClಗೆ ಸಮ್ ಅಮೌಂಟ್ ಆಫ್ ವಾಟರ್ನ ಆ್ಯಡ್ ಮಾಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ವಾಟರ್ನ ಆ್ಯಡ್ ಮಾಡದೇ ಇದ್ದರೆ ದಟ್ ಈಸ್ ಕಾಲ್ಡ್ ಆಸ್ ದ ಕಾನ್ಸಂಟ್ರೇಟೆಡ್ ಬರೆಯುವಾಗ ನೀವು ಎಲ್ಲೂ ಕೂಡ ಈ ಥರ ಕೆಳಗಡೆ CONC ಅಂತ ಮೆನ್ಷನ್ ಮಾಡೋದು. ನೋಡಿ CONC ಅಂತ ಎಲ್ಲರೂ ಮೆನ್ಷನ್ ಮಾಡಿದ್ರೆ ದಟ್ ಇಂಡಿಕೇಟ್ಸ್ ಕಾನ್ಸಂಟ್ರೇಟೆಡ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಈ ರೀತಿ ಇರೋದ್ರಿಂದ ದಿಸ್ HCl ಇಸ್ ಎ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ anhydrous ZnCl2. ಏನಾಗುತ್ತೆ ನೋಡ್ಕೊಳ್ಳಿ ಈಗ. ದಿಸ್ ಇಸ್ ರಿಯಾಕ್ಷನ್ ವೆರಿ ಸಿಂಪಲ್. HOH ವಾಟರ್ ಆಗುತ್ತೆ. ದ ರಿಮೈನಿಂಗ್ ವಿಲ್ ಬಿ RCl plus H2O. ಸೊ ಹಿಯರ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಗ್ರೋಸ್ ಪ್ರೋಸೆಸ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಗ್ರೋಸ್ ಪ್ರೋಸೆಸ್ ಅಂತ ಕರಿತೀವಿ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ದ ಗ್ರೋಸ್ ಪ್ರೋಸೆಸ್. ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲ್ಸ್ reacts with thionyl chloride in presence of pyridine. That process is called as Dargens process. Alcohols reacts with concentrated HCl in presence of anhydrous ZnCl2. That process is called as Groos process. This mixture is called concentrated HCl plus anhydrous ZnCl2. This mixture is called Lucas reagent. Lucas reagent. This is also very important. Example ಒಂದೊಂದ್ಸರಿ ಕೇಳ್ತಾರೆ what is Lucas reagent ಅಂತ ಕೇಳಿದ್ರೆ Lucas reagent is the mixture of concentrated HCl and anhydrous ZnCl2. ನೋಡಿ, ಎಲ್ಲಾದರೂ ಒಂದು ಹ್ಯಾಲೋ ಆಲ್ಕೇನ್ಸ್ ನ ಪ್ರಿಪೇರ್ ಮಾಡುವಾಗ ನಿಮ್ಮ ಕಣ್ಣಿಗೆ ಏನಾದರೂ ಲೂಕಾಸ್ ರಿಯೇಜೆಂಟ್ ಕಾಣ್ತು ಅಂದರೆ ಅದು ಯಾವ ಪ್ರೋಸೆಸ್ ಅಪ್ಪ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ಕಾಲ್ಡ್ ದ ಗ್ರೋಸ್ ಪ್ರೋಸೆಸ್. ಎಕ್ಸಾಂಪಲ್ ಖಂಡಿತ ಅವ್ರು ಕೇಳ್ತಾರೆ, ಬರೀ ಜಸ್ಟ್ ರಿಯಾಕ್ಷನ್ಸನ್ನು ಕೊಟ್ಬಿಟ್ಟು ಇದು ಯಾವ ಪ್ರೋಸೆಸ್ ಹೇಳಿ ಅಂತ ಕೇಳ್ತಾರೆ. ನಾನು ಹೇಳಿದ್ದೀನಿ ನಿಮಗೆ ಒಂದು ಪ್ರೋಸೆಸ್ಸನ್ನು ಕೊಟ್ಬಿಡ್ತಾರೆ ಜನರಲಾಗಿ. ಸೊ ಅವಾಗಲೇ ಹೇಳಿದ್ನಲ್ಲ, ಸೊ ROH ಪ್ಲಸ್ SOCl2 ಆ್ಯರೋ ಮಾರ್ಕ್ ಹಾಕಿ ಪಿರಿಡಿನ್ RCl ಪ್ಲಸ್ SO2 ಈ ಥರ ಕೊಟ್ಬಿಟ್ಟು ಯಾವ ಪ್ರೋಸೆಸ್ ಅಂತ ಕೇಳಿದ್ರೆ ನಿಮ್ಮ ತಲೆಯಲ್ಲಿರಬೇಕು ಥಯೋನಿಲ್ ಕ್ಲೋರೈಡ್ ಬಂದಿದೆ, ಪಿರಿಡಿನ್ ಇದೆ ಅಂತ ಹೇಳಿದ್ರೆ ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ದ ಡಾರ್ಜೆನ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಅದೇ ROH HCl ಇನ್ ಪ್ರೆಸೆನ್ಸ್ ಆಫ್ anhydrous ZnCl2 ಬಂದಿದೆ, ದಟ್ ಮಿಕ್ಸ್ಚರ್ ಇಸ್ ಕಾಲ್ಡ್ ಆಸ್ ದ ಲೂಕಾಸ್ ರಿಯೇಜೆಂಟ್. ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್ ಅಂತ ಕೇಳಿದ್ರೆ ಲೂಕಾಸ್ ರಿಯೇಜೆಂಟ್ ಈಸ್ ದ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ anhydrous ZnCl2. ಲೂಕಾಸ್ ರಿಯೇಜೆಂಟನ್ನು ಬಳಸ್ಕೊಂಡು ಹ್ಯಾಲೋ ಆಲ್ಕೇನ್ಸನ್ನು ಪ್ರಿಪೇರ್ ಮಾಡಿದ್ರೆ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ದ ಗ್ರೋಸ್ ಪ್ರೋಸೆಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲೊಂದು ಸ್ವಲ್ಪ ಹೆಸರುಗಳು ಬರ್ತಾ ಹೋಗ್ತವೆ.
ಥಯೋನಿಲ್ ಬಂದಾಗ ಅದು ಡಾರ್ಜನ್ಸ್ ಪ್ರೋಸೆಸ್ ಆಗಿರುತ್ತೆ. ಅದೇ ಲೂಕಾಸ್ ರಿಯೇಜೆಂಟ್ ಬಂದಾಗ ಅದು ಬ್ರೂಸ್ ಪ್ರೋಸೆಸ್ ಆಗಿರುತ್ತೆ. ದಟ್ಸ್ ಆಲ್. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಒಂದು ಆಲ್ಕೋಹಾಲನ್ನು ತಗೊಂಡು ಇಟ್ಕೊಂಡು ಸೊ ಹ್ಯಾಲೋ ಆಲ್ಕೇನ್ಸನ್ನು ಪ್ರಿಪೇರ್ ಮಾಡುವಾಗ ಬೇರೆ 3 ರಿಯಾಕ್ಟೆಂಟ್ಸನ್ನು ಬಳಸ್ಕೊಳ್ತಾರೆ. ಅದರಲ್ಲಿ ಒಂದನೇದು ಯಾವುದಪ್ಪ ಅಂದರೆ ಬೈ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್, ಫಸ್ಟ್ ಒನ್. ಎರಡನೇದು ಬೈ ಯೂಸಿಂಗ್ ಥಯೋನಿಲ್ ಕ್ಲೋರೈಡ್ಸ್. ಮೂರನೇದು ಬೈ ಯೂಸಿಂಗ್ ಹೈಡ್ರೋಜನ್ ಹ್ಯಾಲೈಡ್ಸ್. ಸರಿನಾ? ಥಯೋನಿಲ್ ಕ್ಲೋರೈಡನ್ನು ಬಳಸ್ಕೊಂಡ್ರೆ ಬರ್ತಕ್ಕಂಥ ಪ್ರೋಸೆಸ್ಸು ಡಾರ್ಜನ್ಸ್ ಪ್ರೋಸೆಸ್ಸು. ಅದೇ ಲೂಕಾಸ್ ರಿಯೇಜೆಂಟ್ ಏನಾದ್ರು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ರಿಯಾಕ್ಷನ್ಸ್ ಅಲ್ಲಿ ಅಂತ ಹೇಳಿದ್ರೆ, ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್ ಅಂತ ಹೇಳಿದ್ರೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಪ್ಲಸ್ ಆನೈಡ್ರಸ್ ಅಂಡ್ Cl2. ಅದೇನಾದ್ರು ನಿಮ್ಮ ಕಣ್ಣಿಗೆ ಮಿಕ್ಸ್ಚರ್ ಕಾಣ್ತದೆ ಅಂತ ಹೇಳಿದ್ರೆ, ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ದ ಬ್ರೂಸ್ ಪ್ರೋಸೆಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇಷ್ಟು ಮೆಥಡು ಕೂಡ ಸೊ ನಾವು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಆಫ್ ಯಾವುದಪ್ಪ ನಿಮಗೆ ಅಂತ ಹೇಳಿದ್ರೆ, ದಿಸ್ ಇಸ್ ಕಾಲ್ಡ್ ದ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್ನ ಇಟ್ಕೊಂಡು ಇದನ್ನು ಪ್ರಿಪೇರ್ ಮಾಡಿದೆ. ಸೊ ಇದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಟೈಪ್ ರಿಯಾಕ್ಷನ್ಸ್ ಬರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಕಾಲ್ಡ್ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಬೈ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಇದನ್ನ ಹ್ಯಾಲೋಜನ್, ನೆಕ್ಸ್ಟ್ ಈಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಫಸ್ಟ್ನೇದು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಕ್ಲಿಯರ್? ಯಾವುದೊಂದು ಆಲ್ಕೋಹಾಲ್ ತೊಗೊಂಡಿದ್ವಿ, ಬೇರೆ 3 ರಿಯಾಕ್ಟೆಂಟ್ ತೊಗೊಂಡ್ವಿ. ಈ ಹಂಗಲ್ಲ, ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಬೈ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್. ಏನು ಸಹ ಹೆಂಗಂತ ಹೇಳಿದ್ರೆ, ಈಗ ಕ್ಲೋರಿನ್ ತೊಗೊಳ್ತೀವಿ ಮತ್ತು ಅಯೋಡಿನ್ ತೊಗೊಳ್ತೀವಿ, ಇವೆರಡು ಎಕ್ಸ್ಚೇಂಜ್ ಆಗಬೇಕು. ಸೊ ಕ್ಲೋರಿನ್ ಜಾಗಕ್ಕೆ ಅಯೋಡಿನ್ ಬರಬೇಕು, ಅಯೋಡಿನ್ ಜಾಗಕ್ಕೆ ಕ್ಲೋರಿನ್ ಬರಬೇಕು. ಸಪೋಸ್ ನಾವು ಫ್ಲೂರಿನ್ ತೊಗೊಂಡಿದ್ದೀನಿ, ಬ್ರೋಮಿನ್ ತೊಗೊಂಡಿದ್ದೀನಿ. ಸೊ ದೀಸ್ ಆರ್ ಹ್ಯಾಲೋಜನ್ಸ್ ಆರ್ ಎಕ್ಸ್ಚೇಂಜ್. ಸೊ ಫಸ್ಟಲ್ಲಿ ಫ್ಲೂರಿನ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಬ್ರೋಮಿನ್ ತೊಗೊಂಡಿದ್ದೀನಿ. ರಿಯಾಕ್ಷನ್ಸ್ ನಡೆಯೋ ಸಂದರ್ಭದಲ್ಲಿ ಕ್ಲೋರಿನ್ ಜಾಗಕ್ಕೆ ಬರಬೇಕು, ಫ್ಲೋರಿನ್ ಜಾಗಕ್ಕೆ ಬರಬೇಕು. ದಟ್ ಇಸ್ ಕಾಲ್ಡ್ ಎಕ್ಸ್ಚೇಂಜ್ ಆಫ್ ಹ್ಯಾಲೋಜನ್ಸ್. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಫ್ಲೋರಿನ್, ಇಲ್ಲಿ ಕ್ಲೋರಿನ್ ಎರಡು ತೊಗೊಂಡಿದ್ದೀನಿ ರಿಯಾಕ್ಷನ್ಸ್ ಅಲ್ಲಿ. ಸೊ ಈ ಕ್ಲೋರಿನ್ ಇಲ್ಲಿ ಶಿಫ್ಟ್ ಆಗಬೇಕು, ಈ ಕ್ಲೋರಿನ್ ಇಲ್ಲಿ ಶಿಫ್ಟ್ ಆಗಬೇಕು. ದಿಸ್ ಇಸ್ ಕಾಲ್ಡ್ ಎಕ್ಸ್ಚೇಂಜ್ ಆಫ್ ಹ್ಯಾಲೋಜನ್ಸ್ ಅಂತ ಕರೀತೀವಿ. ಕ್ಲಿಯರ್? ಫಸ್ಟು ಫ್ಲೂರೋ ಕಾಂಪೌಂಡ್ ತೊಗೊಂಡಿದ್ದೀನಿ. ದಿಸ್ ಫ್ಲೂರೋ ಕಾಂಪೌಂಡ್ ರಿಯಾಕ್ಟ್ಸ್ ವಿತ್ ದ ಕ್ಲೋರೋ ಕಾಂಪೌಂಡ್. ಡ್ಯೂರಿಂಗ್ ದ ಪ್ರಿಪರೇಷನ್ or during the formation of halo alkanes, this fluoro compounds ಇರೋದು ಇಂಟರ್ಚೇಂಜ್ ಆಗಬೇಕು. ಇಂಟರ್ಚೇಂಜ್ ಅಂತ ಹೇಳಿದ್ರೆ ಫ್ಲೂರಿನ್ ಕ್ಲೋರಿನ್ ಆಗಬೇಕು, ಫ್ಲೂರಿನ್ ಆಗಬೇಕು. ಸೊ ದಟ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ದ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಕರಿತೀವಿ. ಹ್ಯಾಲೋಜನ್ ಎಕ್ಸ್ಚೇಂಜ್, ಓನ್ಲಿ ಫಾರ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಫ್ಲೂರಿನ್ ಬ್ರೋಮಿನ್ ಅಯೋಡಿನ್ ಬ್ರೋಮಿನ್, ಯಾವುದಾದ್ರು ಇರಲಿ 4 ಹ್ಯಾಲೋಜನ್ಸ್ಗಳು ಎಕ್ಸ್ಚೇಂಜ್ ಆಗಬೇಕು. ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಅದು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಕರಿತೀವಿ. ಅದರಲ್ಲಿ ವೆರಿ ಇಂಪಾರ್ಟೆಂಟು, ಸಾಕಷ್ಟು ಸಲ ಎಕ್ಸಾಂಪಲ್ ಕೇಳಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಮೊದಲನೇ ಫಸ್ಟ್ ರಿಯಾಕ್ಷನ್ ಯಾವುದಪ್ಪ ಅಂದರೆ ಫಿಂಕೆಲ್ಸ್ಟೈನ್ ರಿಯಾಕ್ಷನ್ ಅಂತ ಕರಿತೀವಿ. ಫಿಂಕೆಲ್ಸ್ಟೈನ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ ನೆನ್ಪಿಟ್ಕೊಂಡ್ಬಿಡಿ, ಫಿಂಕೆಲ್ಸ್ಟೈನ್ ರಿಯಾಕ್ಷನ್ ಬಂತು ಅಂತ ಹೇಳಿದ್ರೆ ದಿಸ್ ಇಸ್ ಓನ್ಲಿ ಫಾರ್ ಅಯೋಡೋ ಕಾಂಪೌಂಡ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಫಿಂಕೆಲ್ಸ್ಟೈನ್ ಅಂತ ಬಂದರೆ ಅಯೋಡೋ ಕಾಂಪೌಂಡ್ಸ್. ಅಯೋಡೋ ಅಂದರೆ ಏನು? ಐ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಇಲ್ಲಿ ಏನು ಮಾಡಲ್ಲ, ಡೈರೆಕ್ಟಾಗಿ ಕೇಳಲ್ಲ. ಕಂಡು ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸಿಗೆ ಅವ್ರು ಯಾವುದೇ ಕಾರಣಕ್ಕೂ ಡೈರೆಕ್ಟ್ ನಿಮ್ಮ ಕ್ವಶನ್ಸ್ ಕೇಳಲ್ಲ. ಅವ್ರೇನು ಮಾಡ್ತಾರೆ, ಒಂದು ರಿಯಾಕ್ಷನ್ನ ಕೊಟ್ಟು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ನೀವು ಯಾವಾಗ ಏನು ಮಾಡಬೇಕು, ಒಂದು ರಿಯಾಕ್ಷನ್ಸಲ್ಲಿ ನಿಮ್ಮ ಕಣ್ಣಿಗೆ ಏನಾದರೂ ಅಯೋಡಿನ್ ಕಾಂಪೌಂಡ್ ಕಾಣ್ತಾ ಇದೆ, ಅಥವಾ ನಿಮಗೆ ಯಾವುದೋ ಒಂದು ಆಲ್ಕೈಲ್ ಹ್ಯಾಲೈಡಲ್ಲಿ ಅಯೋಡಿನ್ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಎಸ್ ಫಿಂಕೆಲ್ಸ್ಟೈನ್. ಏನು ಸರ್ ಹಾಗಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕಾಲ್ ಇಟ್ ಎಸ್ ಹ್ಯಾಲೋಜನ್ ಎಕ್ಸ್ಚೇಂಜ್. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ತಗೊಂಡು ದಿಸ್ ಇಸ್ ಕಾಲ್ಡ್ RX, ಆಲ್ಕೈಲ್ ಹ್ಯಾಲೈಡ್ ತಗೊಂಡೆ. ದಿಸ್ RX ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಯೋಡೈಡ್, NaI. ಕಾಣ್ತಾ ಇದೆಯಾ ನೋಡಿ, ಇಲ್ಲಿ ಅಯೋಡೋ ಕಾಂಪೌಂಡ್, ಸೋಡಿಯಂ ಅಯೋಡೈಡ್. ಎಲ್ಲೇ ಬರಲಿ ಜನರಲ್ ಆಗಿ ಯಾವುದೋ ಒಂದು ರಿಯಾಕ್ಷನ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಈ ರಿಯಾಕ್ಷನ್ಸಲ್ಲಿ ನಾನು RX ಅಂತ ನಾನು ತಗೊಂಡಿದ್ದೀನಿ. ಇಲ್ಲಿ ಸೋಡಿಯಂ ಅಯೋಡೈಡ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲೇನು ಕಾಣ್ತಿದ್ದೀನಿ ನಿಮಗೆ, ಅಯೋಡಿನ್ ಇದೆ. ಅಯೋಡಿನ್ ನಿಮ್ಮ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ವಿತೌಟ್ ಸಿಂಗಲ್ ಥಾಟ್, ಏನು ಯೋಚನೆ ಮಾಡಿದೆ ಅದು ಯಾವ ರಿಯಾಕ್ಷನ್ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಎಸ್ ದ ಫಿಂಕೆಲ್ಸ್ಟೈನ್ ರಿಯಾಕ್ಷನ್ ಅಂತ ಕೂಡ ಬರ್ಕೊಬೋದು. ಹೇಗೆ ಬರೀತೀವಿ ಅಂದರೆ ಜಸ್ಟ್ ನೋಡಿ, ಇದರ ಆರಂಭ ಹಾಕ್ಬಿಟ್ಟು ಸೊ ತಗೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ ಒಂದು ಮೀಡಿಯಂ ಇದೆ, ದಿಸ್ ಇಸ್ ಕಾಲ್ಡ್ ಅಸಿಟೋನ್ ಪ್ರೆಸೆನ್ಸ್ ಮಾಡ್ತೀವಿ. ವೆರಿ ಕ್ಲಿಯರ್, ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗಬೇಕು. ಇಲ್ಲಿ ಏನು ಬರುತ್ತೆ, RI ಪ್ಲಸ್ NaX. ದಿಸ್ ಇಸ್ ಫಾರ್ ದ ಜನರಲ್ ರಿಯಾಕ್ಷನ್. ಇದು ಜನರಲ್ ರಿಯಾಕ್ಷನ್. ಸೊ ನಿಮಗೆ ಇದು ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ X is equal to Cl ಇರಲಿ ಅಥವಾ Br ಬೇಕಾದ್ರೆ ತಗೊಳ್ಳಿ, ಬರೀಬೇಕಾದ್ರೆ
ಆರ್ ಈಸ್ ಈಕ್ವಲ್ ಟು ಬೇಕಾದ್ರೆ CS3 ಯಾವುದೋ ಗ್ರೂಪನ್ನು ಕೂಡ ನೀವು ತೊಗೋಬೋದು, ಏನು ತಪ್ಪಿಲ್ಲ. ಆರ್ ಈಸ್ ಈಕ್ವಲ್ ಟು CS3. ನೋಡಿ ಇದೇ ರಿಯಾಕ್ಷನ್ ಕ್ಯಾರಿ ಮಾಡಿದ್ರೆ ಆರ್ ಜಾಗ ಮಾಡ್ತೀರಾ CS3, ಇಲ್ಲಿ ಎಕ್ಸಿಗೆ Cl ಪ್ಲಸ್ ಸೋಡಿಯಂ ಅಯೋಡೈಡ್ ನೆನ್ಪಿಟ್ಕೊಳ್ಳಿ. NaI ಅಂತ ಹೇಳಿದ್ರೆ ಸೋಡಿಯಂ ಅಯೋಡೈಡ್, ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಯಾವುದು ಅಸಿಟೋನ್. ನೋಡಿ ಏನಾಗುತ್ತೆ ಇಲ್ಲಿ CH3I plus NaCl. So this reaction is called Finkelstein reaction. ಕ್ಲಿಯರ್ ಈಗ ಹ್ಯಾಲೋಜನ್ ಏನಾಯಿತು ಎಕ್ಸ್ಚೇಂಜ್ ಆಯಿತು. ಎಲ್ಲಿ ಎಕ್ಸ್ಚೇಂಜ್ ಆಗಿದೆ ನೋಡಿ ಹ್ಯಾಲೋಜನ್ಸ್. ಸೊ ಕ್ಲಿಯರ್ ಇಲ್ಲಿ Cl ಇತ್ತು, ಇಲ್ಲಿ I ಇದೆ. ಸೊ I ಇಲ್ಲಿ ಬಂದಿದೆ, Cl ಹೊರಗೆ ಹೋಗಿದೆ. ದಿಸ್ ಇಸ್ ಕಾಲ್ಡ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಎಕ್ಸಾಂಪಲ್ ಇಷ್ಟೇ ಕೊಡೋದವರು, ಜಸ್ಟ್ ಇಷ್ಟು ರಿಯಾಕ್ಷನ್ ಕೊಟ್ಟು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ನೀವು ಅವಾಗ ನೋಡಿದ ತಕ್ಷಣ ನಿಮಗೆಲ್ಲಾದರೂ ಸೋಡಿಯಂ ಅಯೋಡೈಡ್, ಅಯೋಡಿನ್ ಅಥವಾ ಅಯೋಡೈಡ್ ಕಾಂಪೌಂಡ್ ನಿಮ್ಮ ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಯಾನ್ ಕಾಲ್ ಇಟ್ ಆಸ್ ದ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ದಿಸ್ ಇಸ್ ದ ಒನ್ ಮೆಥಡ್. ಆ್ಯಂಡ್ ಒನ್ ಮೋರ್ ರಿಯಾಕ್ಷನ್ ಇಸ್ ದೇ, ಇನ್ನೊಂದು ರಿಯಾಕ್ಷನ್ ಇದೆ, ಅದನ್ನು ಕೂಡ ಸಾಕಷ್ಟು ಸಲ ಎಕ್ಸಾಂಪಲ್ ಕೇಳಿದ್ದಾರೆ. ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಸ್ವರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ದೇರ್ಫೋರ್ ಲಾಸ್ಟ್ ಒನ್ ಇಸ್ ಕಾಲ್ಡ್ ಸ್ವರ್ಡ್ಸ್ ರಿಯಾಕ್ಷನ್. ಸ್ವರ್ಡ್ಸ್ ರಿಯಾಕ್ಷನ್ ನೋಡಿ, ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅಯೋಡೋ ಕಾಂಪೌಂಡ್ಸ್, ಅಯೋಡಿನ್ ನೋಡಿದ ತಕ್ಷಣ ನೀವು ಡಿಸೈಡ್ ಮಾಡಿ ಅದು ಫಿಂಕಲ್ಸ್ಟೈನ್ ಅಂತ. ಅದೇ ರೀತಿ ಫ್ಲೂರಿನ್, ಫ್ಲೂರೋ ಕಾಂಪೌಂಡ್ಸ್ ಅಂತ ಕರೀತಾರೆ. ನೋಡಿ ಫ್ಲೂರೋ ಕಾಂಪೌಂಡ್ಸ್, ಫ್ಲೂರಿನ್ ನಿಮ್ಮ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಸೊ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಸ್ವರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾರೆ. ಸಿಲ್ವರ್ ಫ್ಲೋರೈಡ್ ಯೂಸ್ ಮಾಡ್ತಾರೆ, ಮರ್ಕ್ಯೂರಿ ಫ್ಲೋರೈಡ್ ಕೂಡ ಯೂಸ್ ಮಾಡ್ತಾರೆ. ಯಾರು ಯೂಸ್ ಮಾಡ್ಕೊಳ್ಳಿ. ಸಿಲ್ವರ್ ಅಂದರೆ AgF ಅಂತ ಹೇಳ್ತೀವಿ, ಮರ್ಕ್ಯೂರಿ ಅಂದರೆ Hg2F2 ಅಂತ ಕೂಡ ಕರೀತಾರೆ. ನೀವು ಅಯೋಡೋ ಕಾಂಪೌಂಡ್ಸ್, ಅಯೋಡಿನ್ ನಿಮ್ಮ ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ಫಿಂಕಲ್ಸ್ಟೈನು, ಫ್ಲೂರಿನ್ ನಿಮ್ಮ ಕಣ್ಣಿಗೆ ಬಿತ್ತು ಅಂದರೆ ಕ್ಯಾನ್ ಕಾಲ್ ಇಟ್ ಆಸ್ ದ ಸ್ವರ್ಡ್ಸ್ ಅಂತ ಕೂಡ ಕರಿತೀವಿ. ಇಲ್ಲಿ ಬರೆಯುವಾಗ ಬೇಕಾಗಿ CH3Br ಪ್ಲಸ್ AgF. ನೋಡಿ AgF ಅಂತ ಹೇಳಿದ್ರೆ Ag ಅಂದರೆ ಸಿಲ್ವರ್, F ಅಂದರೆ ಸಿಲ್ವರ್ ಫ್ಲೋರೈಡ್. ಏನು ರಿಯಾಕ್ಷನ್ ಬರುತ್ತೆ ನಿಮಗೆ? CH3F ಪ್ಲಸ್ AgBr. So therefore ಇಲ್ಲಿ ನೋಡ್ಕೊಳ್ಳಿ, this is called methyl bromide. This is methyl bromide. This is silver fluoride. This is methyl fluoride. So therefore silver bromide. So this reaction is called as the Schwarz reaction. This reaction is called as the Schwarz reaction. It's very clear ಅಂತ ಈಗ ನೆನ್ಪಿಟ್ಕೊಳ್ಳಿ. ಈ ನಾಲ್ಕು ಕೂಡ ಭಾಳ ಇಂಪಾರ್ಟೆಂಟ್. 4 ನೇಮ್ಸ್ ಬರ್ತವೆ. ಒಂದು ಗ್ರೋಸ್ ಪ್ರೋಸೆಸ್ಸು, ಡಾರ್ಜನ್ಸ್ ಪ್ರೋಸೆಸ್ಸು, ಫಿಂಕಲ್ಸ್ಟೈನ್ ರಿಯಾಕ್ಷನ್ನು ಮತ್ತು ಸ್ವಾರ್ಟ್ಸ್ ರಿಯಾಕ್ಷನ್. ನೆನಪಿದೆಯಾ? ಅದರ ಜೊತೆಗೆ ಲೂಕಾಸ್ ರಿಯೇಜೆಂಟ್ ಅಂತ ಕೂಡ ಬರುತ್ತೆ. ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್ ಅಂದರೆ ಕಾನ್ಸಂಟ್ರೇಟೆಡ್ HCl ಪ್ಲಸ್ ಆ್ಯನೈಡ್ರಸ್ ZnCl2 ಈಸ್ ಕಾಲ್ಡ್ ಆಸ್ ದ ಲೂಕಾಸ್ ರಿಯೇಜೆಂಟ್ ಅಂತ ಕೂಡ ನಾವು ಅದನ್ನು ಕರಿತಾ ಹೋಗ್ತೀವಿ. ಇದೊಂದು ಪಾಯಿಂಟ್ಸನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ದಟ್ಸ್ ಆಲ್. ಓಕೆ, 1-2 ನಿಮಿಷ ಈ ಹ್ಯಾಲೋ ಆಲ್ಕೆನ್ಸ್ನ ಪ್ರಿಪೇರ್ ಮಾಡಿದ್ದನ್ನು ನಿಮಗೆ ಜಸ್ಟ್ ರೀಕಾಲ್ ಮಾಡ್ತಾ ನೆನಪಲ್ಲಿ ಇಟ್ಕೊಳ್ಳಿ. ಬೇರೆ ಏನೂ ಬೇಡ. ಹ್ಯಾಲೋ ಆಲ್ಕೆನ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಒಂದು ನೆನಪಿಟ್ಕೊಳ್ಳಿ, ಫ್ರಮ್ ಆಲ್ಕೋಹಾಲ್ಸ್ ರಿಯಾಕ್ಟ್ ವಿತ್ ಫಾಸ್ಫರಸ್ ಹ್ಯಾಲೈಡ್ಸ್ ಮೊದಲೇದು. ಎರಡನೇದು ಫ್ರಮ್ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸು. ಇನ್ನೊಂದು ಫ್ರಮ್ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಥಯಾನಿಲ್ ಕ್ಲೋರೈಡ್. ಕ್ಲಿಯರ್? ನೋಡಿ ಈ 4 ಕೂಡ ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಜಸ್ಟ್ ಇಷ್ಟೇ ಹೇಳೋದು. ಒಂದು RX ಪ್ಲಸ್ SOCl2 ಇನ್ ಪ್ರೆಸೆನ್ಸ್ ಆಫ್, ಇಷ್ಟು ನೆನಪಿಟ್ಕೊಳ್ಳಿ, in presence of pyridine. So this gives rise to RCl plus SO2 plus HCl. So what is the name for this one? This is called as a Dargens. This is Dargens process. And remember, Dargens process. Either name the process anta ಒಂದು. So ಇನ್ನೊಂದು RX plus HCl aroma anhydrous ZnCl2. This is called RCl plus HX. So this is called as the Gross process. This is called as the Gross process. Therefore, this mixture is called as concentrated HCl plus anhydrous ZnCl2. This mixture is called as Lucas reagent.
ಗ್ಲೂಕಾಸ್ ರಿಯೇಜೆಂಟ್. ಕ್ಲಿಯರ್? ಇದೆಲ್ಲ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕೇಳೋ ಚಾನ್ಸಸ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ, ಅದನ್ನು ಮಾತ್ರ ನಿಮಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವರ್ಡ್ ಹ್ಯಾಲೋಜನ್ ಎಕ್ಸ್ಚೇಂಜಲ್ಲಿ ವೆರಿ ಕ್ಲಿಯರ್, ದಿಸ್ ಇಸ್ ಕಾಲ್ಡ್ RX plus NaI in presence of acetone in the medium. This gives rise to Ri plus NaX. So this reaction is called Finkelstein reaction. Finkelstein reaction. ನೋಡಿ, ಅಯೋಡಿನ್ ಕಾಂಪೌಂಡ್ ಇದೆ ಅಂತ ಹೇಳಿದ್ರೆ ಸೊ ಇಟ್ ಇಸ್ ಕಾಲ್ಡ್ ಫಿಂಕಲ್ಸ್ಟೈನ್. ಅದೇ ಏನಾದರೂ RX plus AgF, ನೋಡಿ ದಿಸ್ ಇಸ್ ಕಾಲ್ಡ್ ಬರೆಯುವಾಗ RF plus AgX. ದಿಸ್ ಇಸ್ ಕಾಲ್ಡ್ ಸ್ವಾರ್ಟ್ಸ್ ರಿಯಾಕ್ಷನ್. ಸ್ವಾರ್ಟ್ಸ್ ರಿಯಾಕ್ಷನ್. ಕ್ಲಿಯರ್? ಈ ನಾಲ್ಕನ್ನು ಮತ್ತೊಂದು ಸಲ ರಿವೈಂಡ್ ಮಾಡಿದ್ದೀನಿ. ಸೊ ಥಯೋನಿಲ್ ಕ್ಲೋರೈಡ್ reacts with alcohol in presence of pyridine. The process is Darjan's process. So this is alkyl halide reacts with hydrogen halide in presence of concentrated ZnCl2. The process is called Gross process. The mixture of concentrated HCl plus anhydrous ZnCl2, that mixture is called Lucas reagent ಅಂತ ಕೂಡ ಕರಿತೀವಿ. Next, alkyl halides reacts with sodium iodide in presence of acetone. This reaction is called as Finkelstein. Sodium iodide compounds ಕಾಣ್ತದೆ ಅಂತ ಹೇಳಿದ್ರೆ ಅದು Finkelstein. ಫ್ಲೂರೈಡ್ ಕಾಣ್ತದೆ ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ as the Schwartz reaction. ಈ ನಾಲ್ಕನ್ನು ನೀವು ನೆನಪಿಟ್ಕೊಂಡ್ರೆ ದಿಸ್ ಇಸ್ ದ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ದಟ್ಸ್ ಆಲ್. ಇಷ್ಟು ನೋಡ್ಕೊಳ್ಳಿ, ಇಷ್ಟು ಕೂಡ ಕ್ಲಿಯರ್ ಅಂತ ಹೇಳ್ತಾರೆ. ಓಕೆ, ಸೊ ಇದಾಗಿದ್ದರೆ ಹ್ಯಾಲೋ ಆಲ್ಕೇನ್ಸ್ನ ಪ್ರಿಪೇರ್ ಮಾಡಿದ್ವಿ. ನೆಕ್ಸ್ಟ್ ಹ್ಯಾಲೋವರಿನ್ಸ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅದೊಂದು ಸು ನೋಡ್ಕೊಂಡ್ಬಿಡೋಣ. ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋವರಿನ್ಸ್. ನೆಕ್ಸ್ಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋವರಿನ್ಸ್. ನೋಡ್ಕೊಳ್ಳಿ, ನೆಕ್ಸ್ಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋವರಿನ್ಸ್. ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹ್ಯಾಲೋವರಿನ್ಸ್ ಇವತ್ತಲ್ಲ. ಒಟ್ಟಾರೆ ಹ್ಯಾಲೋವರಿನ್ಸ್ ಅಂತ ಹೇಳಿದ್ರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಪ್ಪ ಅಂದರೆ ಫ್ರಮ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಮೊದಲೇ ಮೆಥಡ್ ಫ್ರಮ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಫಸ್ಟ್ ಒನ್ ಫ್ರಮ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಫ್ರಮ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿದಾಗ ಸೊ ದೀಸ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ವಾಟ್ ಆರ್ ಕಾಲ್ಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ, ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ reaction. What are electrophiles? Electron loving species. Electron loving species are called electrophiles. They carries positive charge. Like chlorium Cl plus, nitronium NO2 plus, and CS3 plus. These are Friedel-Crafts reaction. It's called chlorination, bromination, iodination. It's called halogenation reactions. Halogenation means chlorine. This is bromium ion. This is called F plus ion. This is called as the halogenation reactions. Electrophiles ಅಂತ ಹೇಳಿದ್ರೆ electron loving, they carries positive charge. Nucleophilic ಅಂತ ಹೇಳಿದ್ರೆ nucleus loving, they carries negative charge like OH minus and Cn minus. These are the replacement of nucleophiles. Nucleophiles are always carrying negative charge. Electrophiles are always carrying positive charge ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನ ಪ್ರಿಪೇರ್ ಮಾಡುವಾಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಈ ಕ್ಲೋರಿನೇಷನ್ಸ್ ಮಾಡೋಣ. ಏನು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ಜಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ಬೆಂಝೀನ್ ನಾನು ತಗೊಂಡಿದ್ದೀನಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಬೆಂಝೀನ್. ಕ್ಲಿಯರ್? ದಿಸ್ ಬೆಂಝೀನ್ undergo chlorination. This benzene on chlorination in presence of ferric chloride catalyst. FeCl, ferric chloride catalyst. So what will get here? 1H is replaced HCl ಆಗುತ್ತೆ, Cl1 ಕೂರುತ್ತೆ. Benzene converted into chlorobenzene. This is one of the method for preparing the aromatic hydrocarbons. Clear? Benzene ತಗೊಂಡಿದ್ವಿ, ಅದನ್ನು ಕ್ಲೋರಿನೇಷನ್ ಮಾಡ್ತಾ ಇದ್ದೀನಿ. ಕ್ಲೋರಿನ್ ತೊಗೊಂಡ್ರೆ ಕ್ಲೋರಿನೇಷನ್, ಬ್ರೋಮಿನ್ ತೊಗೊಂಡ್ರೆ ಬ್ರೋಮಿನೇಷನ್. ಹಾಗಾಗಿ ನಾನು ಇನ್ನೇ ಹೇಳಿದ್ದೀನಿ ನಿಮಗೆ, ಇಲ್ಲಿ ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಕಂಪೇರ್ಡ್ ಟು ಆಲ್. ಕ್ಲೋರಿನ್, ಬ್ರೋಮಿನ್, ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಫ್ಲೋರಿನ್ ಈಸ್ ಹೈಲಿ ರಿಯಾಕ್ಟಿವ್. ಯಾಕೆ ಅಂತ ಹೇಳಿದಾಗ ಫ್ಲೋರಿನ್
ಬಾಂಡ್ ಲೆಂತ್ ಈಸ್ ವೆರಿ ಶಾರ್ಟ್, ಎನರ್ಜಿ ಇಸ್ ಮೋರ್. ಬಾಂಡ್ ಲೆಂತ್ ಶಾರ್ಟ್, ಅಟಾಮಿಕ್ ಸೈಜ್ ಈಸ್ ಆಲ್ಸೋ ಡಿಕ್ರೀಸಸ್. ಬಾಂಡ್ ಲೆಂತ್ ಶಾರ್ಟ್ ಇದೆ, ಅಟಾಮಿಕ್ ಸೈಜು ಕೂಡ ಕಡಿಮೆ ಇದೆ, ಎನರ್ಜಿ ಇಸ್ ಮೋರ್. ಸೊ ಹಾಗಾಗಿ ರಿಯಾಕ್ಷನ್ಸಲ್ಲಿ ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸಲ್ಲಿ ವಿ ಪ್ರಿಫರ್ ಓನ್ಲಿ ಫಾರ್ ದ ಕ್ಲೋರಿನ್ನು ಮತ್ತು ಬ್ರೋಮಿನ್ ಕಾಂಪೌಂಡ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀವಿ ನಾವು. ಅಯೋಡಿನ್ ಪ್ರಿಫರ್ ಮಾಡೋದು, ಅಯೋಡಿನ್ ಇಸ್ ಎ ಲೀಸ್ಟ್ ರಿಯಾಕ್ಟಿವ್. ಅಯೋಡಿನ್ ಈಸ್ ಎ ಲೀಸ್ಟ್ ರಿಯಾಕ್ಟಿವ್ ದೆನ್ ಕಂಪೇರ್ ಟು ಎಬೋ. ಎಬೋ ಮೀನ್ಸ್ ಬ್ರೋಮಿನ್ನು, ಕ್ಲೋರಿನ್ನು ಮತ್ತು ಫ್ಲೋರಿನ್ ಕಂಪೇರ್ ಮಾಡಿದರೆ ಅಯೋಡಿನ್ ಇಸ್ ಲೀಸ್ಟ್ ರಿಯಾಕ್ಟಿವ್ ಬಿಕಾಸ್ ಇಟ್ಸ್ ಬಾಂಡ್ ಲೆಂತ್ ಈಸ್ ವೆರಿ ಲಾರ್ಜ್ ಆ್ಯಂಡ್ ಅಟಾಮಿಕ್ ಸೈಜ್ ಆಲ್ಸೋ ವೆರಿ ಲಾರ್ಜ್. ಎನರ್ಜಿ ಇಸ್ ಲೆಸ್, ಎನರ್ಜಿ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಪ್ರಿಫರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ತೊಗೊಂಡಾಗ ವೆರಿ ಕ್ಲಿಯರ್. ಸೊ ವಿಲ್ ಗೆಟ್ ನಾವು ಏನು ಬರುತ್ತೆ ನೋಡ್ಕೊಳ್ತಾರೆ ನಮಗೆ, ಇದು Cl ಪ್ಲಸ್ HCl. ಓಕೆ, ಬೆನ್ಸಿನ್ ಏನಾಯಿತು ನಿಮಗೆ, ಫ್ಲೋರೋಬೆನ್ಸಿನ್ ಬಂತು. ದಿಸ್ ಇಸ್ ಕಾಲ್ಡ್ ಆಸ್ ದ ಫ್ಲೋರೋಬೆನ್ಸಿನ್. ದಿಸ್ ಇಸ್ ಒನ್ ಆಫ್ ದ ಮೆಥಡ್ ಫಾರ್ ಪ್ರಿಪೇರಿಂಗ್ ದ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಕ್ಲಿಯರ್. ಬೆನ್ಸಿನ್ ತೊಗೊಂಡಿದ್ವಿ, ಕ್ಲೋರಿನೇಷನ್ ಮಾಡಿದ್ವಿ, ಬ್ರೋಮಿನೇಷನ್ ಮಾಡಿದ್ರೆ Br2 ಬರುತ್ತೆ. ಇಲ್ಲಿ ಏನು ಬರಬೇಕು, FeBr3 ಬರ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕ್ಲೋರಿನೇಷನ್ ಮಾಡುವಾಗ ನಾವು ಪ್ರಿಫರ್ ಮಾಡ್ತಕ್ಕಂಥ ಕ್ಯಾಟಲಿಸ್ಟು ಫೆರಿಕ್ ಕ್ಲೋರೈಡ್ ಆಗಿರುತ್ತೆ. ಇಲ್ಲಿ ಬ್ರೋಮಿನೇಷನ್ ಮಾಡುವಾಗ ನಾವು ಪ್ರಿಫರ್ ಮಾಡೋ ಕ್ಯಾಟಲಿಸ್ಟು FeBr3 ಆಗಿರುತ್ತೆ, ಫೆರಿಕ್ ಬ್ರೋಮೈಡ್ ಆಗಿರುತ್ತೆ. ಫೆರಿಕ್ ಬ್ರೋಮೈಡ್ ಆವಾಗ ಬ್ರೋಮಿನೇಷನ್ ಆಗುವಾಗ, ಫೆರಿಕ್ ಕ್ಲೋರೈಡ್ ಆವಾಗ ಕ್ಲೋರಿನೇಷನ್ ಆಗುವಾಗ. ಇದೊಂದು ಪಾಯಿಂಟ್ ಅಂತ ಇಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಅಂದ್ಕೊಂಡಿದ್ವಿ. ಇದೊಂದು ಮೆಥಡ್. ಇನ್ನೂ ಒಂದು ಮೆಥಡ್ ಬೇಕಾದರೆ ನಿಮಗೆ ಬೇಕು ಅಂತ ಹೇಳಿದ್ರೆ ಒನ್ ಮೋರ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ದ ಸ್ಯಾಂಡ್ ಮೇಯರ್ಸ್ ಮೆಥಡ್. ಅದು ಒಂದು ಮೆಥಡ್ ಬರುತ್ತೆ, ನೇಮ್ ಇದು ಸ್ಯಾಂಡ್ ಮೇಯರ್ಸ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅಂತ ಸಾರಿ ಹ್ಯಾಲೋ ಹರಿನ್ಸ್. ಸ್ಯಾಂಡ್ ಮೇಯರ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಹ್ಯಾಲೋ ಹರಿನ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು RIRH ಅಥವಾ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕೂಡ ಕರಿತೀವಿ. ಯಾವುದು ಸ್ಯಾಂಡ್ ಮೇಯರ್ಸ್ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಓಕೆ, ಯಾವುದು ಸ್ಯಾಂಡ್ ಮೇಯರ್ಸ್, ಸ್ಯಾಂಡ್ ಮೇಯರ್ಸ್ ಅಂತ ಕೂಡ ಹೇಳ್ತೀವಿ. ಸ್ಯಾಂಡ್ ಮೇಯರ್ಸ್ ಅಂತ ಹೇಳಿದಾಗ ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್ ಈಸ್ ಟ್ರೀಟೆಡ್ ಆರ್ ಹೀಟೆಡ್ ವಿತ್ ಕ್ಯುಪ್ರಸ್ ಕ್ಲೋರೈಡ್ ಟು ಫಾರ್ಮ್ ಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. ಇನ್ ಪ್ರೆಸೆನ್ಸ್ ಆಫ್ HCl ಅಂತ ಕೂಡ ಹೇಳ್ತೀವಿ. ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ನೆನ್ಪಿಟ್ಕೊಳ್ಳಿ, ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್ ಹೆಂಗೆ ಬರುತ್ತೆ, ಫಸ್ಟ್ ಆಫ್ ಆಲ್ ಬೆನ್ಸಿನ್ನ ತಗೊಂಡು ಆ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ HCl ಪ್ಲಸ್ NaNO2 ಸೋಡಿಯಂ ನೈಟ್ರೇಟ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಹೀಟ್ ಮಾಡ್ತೀವಿ. ನೀವು ಮಾಡ್ತೀವಿ ಇಲ್ಲ ಅನಿಲಿನ್, ಅನಿಲಿನ್. ಇದಕ್ಕೆ ನಾವೇಂತೀವಿ, ಬೆನ್ಸಿನ್ ರಿಂಗಿಗೆ NH2 ಲಿಂಕ್ ಆದರೆ ಅದಕ್ಕೆ ನಾವೆಂತ ಕರಿತೀವಿ, ಅನಿಲಿನ್ ಅಂತ ಕರಿತೀವಿ. ಇದನ್ನು ನಾವು ಆರೋಮ್ಯಾಟಿಕ್ ಅಮೈನ್ಸ್ ಅಂತ ಕೂಡ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಅನಿಲಿನ್ ಅನ್ನುತ್ತಲ್ಲ, ದಿಸ್ ಇಸ್ ಅನಿಲಿನ್. ದಿಸ್ ಅನಿಲಿನ್ ಅಂಡರ್ಗೋ ರಿಯಾಕ್ಟ್ಸ್ ವಿತ್ HCl ಪ್ಲಸ್ NaNO2 ಸೋಡಿಯಂ ನೈಟ್ರೇಟ್. ನೋಡಿ, NO2 ಅಂದರೆ ನೈಟ್ರೇಟ್, ಸರಿ, NO2 ಅಂತ ಹೇಳಿದ್ರೆ ಇಲ್ಲಿ ಹೇಳುವಾಗ ನೈಟ್ರೇಟ್, ಸೋಡಿಯಂ ನೈಟ್ರೇಟ್ ಅಂತ ಬರುತ್ತೆ. NO3 ಇದ್ದರೆ ನೈಟ್ರೇಟ್, ATE ಬಂದರೆ NO3, ITE ಬಂತು ಅಂತ ಹೇಳಿದ್ರೆ ಅದು NO2. ದಿ ಹ್ಯಾವ್ ಟು ಮೇಂಟೈನ್ 0 ಡಿಗ್ರಿ ಸೆಲ್ಸಿಯಸ್. ನೆನ್ಪಿಟ್ಕೊಳ್ಳಿ, 0 ಡಿಗ್ರಿ ಮೇಂಟೈನ್ ಮಾಡಬೇಕಂದ್ರೆ ದಿ ಹ್ಯಾವ್ ಇನ್ ದಿಸ್ ರಿಯಾಕ್ಷನ್ ವಿ ಹ್ಯಾವ್ ಟು ಪ್ರೊವೈಡ್ ಸಮ್ ಐಸ್ ಕ್ಯೂಬ್ಸ್. ಈ ರಿಯಾಕ್ಷನ್ ಮಾಡುವಾಗ ಕೆಲವೊಂದು ಐಸ್ ಕ್ಯೂಬ್ಸ್ ಹಾಕಬೇಕು. ದಿ ಹ್ಯಾವ್ ಟು ಮೇಂಟೈನ್ ದ 0 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಏನು ಬರುತ್ತೆ ನಿಮಗೆ, ಯು ವಿಲ್ ಗೆಟ್ ಬೆನ್ಸಿನ್ ಡಯಾಜೋನಿಯಂ ಕ್ಲೋರೈಡ್, N2Cl ಅಂತ ಕೂಡ ಕರಿತೀವಿ. ಇಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ಡ್ ಆಸ್ N ಡಬಲ್ ಬಾಂಡ್ NCl ಅಂತ ಕೂಡ ಬರೀಬೋದು. ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ದ N2Cl ಅಂತ ಬರೀಬೋದು. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಬೆನ್ಝೀನ್. diazonium chloride, and this reaction is called diazotization. What is this diazotization? So aromatic amines reacted with nitrous acid at 0 degree Celsius to give benzene diazonium salts or benzene diazonium chloride. So this reaction is called as the diazotization ಅಂತ ಕರಿತೀವಿ, ಆರ್ ಅಜೋಡೈಡ್ ಟೆಸ್ಟ್ ಅಂತ ಕೂಡ ಹೇಳ್ತಾರೆ ಇದನ್ನ. ಸೊ diazotization ಅಂತ ಕೂಡ ಬರ್ತಾ ಹೋಗುತ್ತೆ. ನಿಮಗೆ ಅಮೈನ್ಸ್ ಟಾಪಿಕ್ ಮಾಡುವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಈಗ ಯಾಕೆ ನಾನು ಇದನ್ನು ಬರೆದೆ ಅಂತ ಹೇಳಿದ್ರೆ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸಲ್ಲಿ ಅರೋಮ್ಯಾಟಿಕ್ ಜನರಲಾಗಿ ಏನು ಹೇಳಿದಿಲ್ಲ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸಲ್ಲಿ ನಾನು ಅರೈಲ್ ಹ್ಯಾಲೈಡ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ
ನನಗೆ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಬೇಕು. ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ನ ತಗೊಂಡ್ರೆ ನಮಗೇನು ಬರುತ್ತೆ, ಕ್ಲೋರೋಬೆನ್ಸಿನ್ ಬರುತ್ತೆ. ಅವ್ರೇನು ಹೇಳ್ತಾರೆ, ವಾಟ್ ಈಸ್ ಸ್ಟ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಕೇಳಿದ್ರೆ, benzene diazonium chloride is treated with cuprous chloride in presence of HCl to give chlorobenzene. This is one of the method for preparing the ಅರೈಲ್ ಹ್ಯಾಲೈಡ್ಸ್ ಅಂತ ಕೂಡ ಕರೀತಾರೆ. ಅದು ಆ್ಯಲೋ ಅರಿನ್ಸ್. ಆ್ಯಲೋ ಅರಿನ್ಸನ್ನು ಕ್ಲೋರಿನೇಷನ್ ಮಾಡ್ತಾರೆ, ಅಥವಾ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸಲ್ಲೂ ಕೂಡ ನಾವು ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಅದನ್ನು ಜನರಲಾಗಿ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಅದನ್ನ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ಸ್ ಏನೇನು ಬೇಕು ರಿಯಾಕ್ಟೆಂಟ್ ಅಂತ ಹೇಳಿದಾಗ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಬೇಕು. ಈ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡನ್ನು ಎಲ್ಲಿಂದ ನೀವು ತೊಗೊಂಡ್ಬರ್ತೀಯಪ್ಪ ಅಂತ ಹೇಳಿದ್ರೆ ಅನಿಲಿನ್ ಅಂತ ಬರುತ್ತೆ. ಅನಿಲಿನ್ ಅಂತ ಏನಪ್ಪ ಅಂದರೆ ಬೆನ್ಸಿನ್ ರಿಂಗಿಗೆ OH ಲಿಂಕ್ ಆಗಿದ್ರೆ ಫಿನಾಲ್ ಅಂತ ಕರಿತೀವಿ. ಬೆನ್ಸಿನ್ ರಿಂಗಿಗೆ NH2 ಅಟ್ಯಾಚ್ ಆಗಿದ್ರೆ ಅನಿಲಿನ್ ಅಂತ ಕರಿತೀವಿ. ಬೆನ್ಸಿನ್ ರಿಂಗಿಗೆ Cl ಅಟ್ಯಾಚ್ ಆಗಿದ್ರೆ ಕ್ಲೋರೋಬೆನ್ಸಿನ್ ಅಂತ ಕರಿತೀವಿ. NO2 ಅಟ್ಯಾಚ್ ಆಗಿದ್ರೆ ನೈಟ್ರೋಬೆನ್ಸಿನ್ ಅಂತ ಕರಿತೀವಿ. ಈ ರೀತಿ ಅಟ್ಯಾಚಿಗೆ ನೆನಪಲ್ಲಿ ಇಟ್ಕೊಬೇಕು. ಅದೇ ಬೆನ್ಸಿನ್ ರಿಂಗಿಗೆ CH3 ಅಟ್ಯಾಚ್ ಆಗಿದ್ರೆ ಟಾಲ್ವಿನ್ ಅಂತ ಕರಿತೀವಿ. ಇವೆಲ್ಲದೂ ಕೂಡ ನೇಮ್ಸ್ಗಳನ್ನ ನೀವು ಫಸ್ಟ್ PUCಯಲ್ಲಿ ಕಲ್ತ್ಕೋಬೇಕು. ಆಮೇಲೆ ಬುಕ್ಸ್ ಇದ್ದಾಗ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಹಾಗಾಗಿ ಬೆನ್ಸಿನ್ ರಿಂಗಿಗೆ ಡೈರೆಕ್ಟಾಗಿ NH2 ಲಿಂಕ್ ಆದ್ರಿಂದ ಅನಿಲಿನ್ ಅಂತ ಕರಿತೀವಿ. ಎಂಥ ಅನಿಲಿನಪ್ಪ ಅಂತ ಹೇಳಿರೋದು ಆರೋಮ್ಯಾಟಿಕ್ ಅನಿಲಿನ್ ಅಂತ, ಆರೋಮ್ಯಾಟಿಕ್ ಅಮೈನ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ NH2 ಫಂಕ್ಷನ್ ಗ್ರೂಪ್ ಇತ್ತು ಅಂದರೆ ಆ ಕ್ಯಾಟಗರಿಗೆ ನಾವೇಂತ ಹೇಳ್ತೀವಿ ಅಂದರೆ ಅಮೈನ್ಸ್ ಅಂತ ಕರಿತೀವಿ. ಅದು ಎಂಥ ಅಮೈನಪ್ಪ ಅಂತಂದರೆ ಆರೋಮ್ಯಾಟಿಕ್ ಅಮೈನ್ಸ್. ಆರೋಮ್ಯಾಟಿಕ್ ಅಮೈನ್ಸ್ ಟ್ರೀಟೆಡ್ ವಿತ್ HCl ಪ್ಲಸ್ NaNO2 ಅಂತ ಕರಿತಾ ಇದ್ದೀನಿ. NaNO2 ಅಂತ ಹೇಳಿದ್ರೆ ಫೈನಲಿ ಫಾರ್ಮ್ಸ್ HNO2 ಅಂತ ಬರುತ್ತೆ. ಇದಕ್ಕೆ ನಾವು ನೈಟ್ರಸ್ ಆಸಿಡ್ ಅಂತ ಕರಿತೀವಿ. HNO3 ಇಸ್ ಕಾಲ್ಡ್ ನೈಟ್ರಿಕ್ ಆಸಿಡ್, HNO2 ಇಸ್ ಕಾಲ್ಡ್ ನೈಟ್ರಸ್ ಆಸಿಡ್. ಕ್ಲಿಯರ್? ಹಾಗಾಗಿ ನಾವಿಲ್ಲಿ ಅನಿಲಿನ್ ಅಂತ ಹೇಳ್ಕೊಳ್ಳಿ, ಇಲ್ಲಾಂತಂದರೆ ಆರೋಮ್ಯಾಟಿಕ್ ಅಮೈನ್ಸ್ ಟ್ರೀಟೆಡ್ ವಿತ್ ನೈಟ್ರಸ್ ಆಸಿಡ್ ಮೇಂಟೈನ್ಡ್ ಅಟ್ 0 degree Celsius to get or to form diazonium compounds are called benzene diazonium chloride. These diazonium compounds are treated with cuprous chloride in presence of HCl to give aryl halides. That's called chlorobenzene ಅಂತ ಕರೀತಾರೆ. ನೋಡಿ ಇಲ್ಲಿ ತನಕ ಬಂತು. ಸೊ ಇದನ್ನ ನೆಕ್ಸ್ಟ್ ನಾವೇನು ಮಾಡ್ತೀವಿ, cuprous chloride Cu2Cl2. Cu2Cl2 is the cuprous chloride in presence of HCl. In presence of HCl ಮಾಡಿದಾಗ ಈ N2 ಗ್ಯಾಸ್ ಏನಾಗುತ್ತೆ, ಇವಾಪರೇಟ್ ಆಗುತ್ತೆ. ನೈಟ್ರೋಜನ್ ಗ್ಯಾಸ್ ಇಸ್ ಆವಿ ಆಗುತ್ತೆ, ಅಂದರೆ ಜನರಲ್ಗೆ ಸೀಸ್ ಆಗುತ್ತೆ. N2 is evaporated, N2 is seizes from the atmosphere. ಅಟ್ಮಾಸ್ಫಿಯರಿಂದ ಎಸ್ಕೇಪ್ ಆಗುತ್ತೆ. ಇನ್ನು ಉಳಿಯೋದೇನಿದೆಯೇ, just you will get only for the Cl. This is method for the Sandmeyers reaction. ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸಾಂಪಲ್ ನಿಮಗೆ Sandmeyers ಅಂತ ಕೂಡ ಕೇಳ್ಬೋದು. ಕ್ಲಿಯರ್? ನೋಡಿ ಆ ಮೆಥಡ್ ನಾನು ಬರ್ಬಿಡ್ತೀನಿ ಈಗ. ಸೊ ವೆರಿ ಕ್ಲಿಯರ್. ಸೊ ಫಸ್ಟ್ ಸ್ಟೆಪ್ಪಿಂದ ಬೇಕಾದ್ರೆ ತೊಗೊಂಡು ಹೋಗೋದು ತಪ್ಪಿಲ್ಲ. ಫಸ್ಟ್ ನಿಮಗೆ ಡಯಾಸೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಗೊತ್ತಾಗ್ಬಿಟ್ಟಿದೆ. ಈ ಥರ ಬೆನ್ಸಿನ್ ನಾನು ತೊಗೊಂಡಿದ್ದೆ, ಇದು ಅನಿಲಿನ್ ಬಂದಿದೆ, ಇಲ್ಲಿ ಅನಿಲಿನ್ ಇದೆ. ದಿಸ್ ಅನಿಲಿನ್ ರಿಯಾಕ್ಟ್ಸ್ ವಿತ್ HCl ಪ್ಲಸ್ NaNO2 0 degree Celsius. ಏನಾಗಿದ್ದು? ಸೊ ದಿಸ್ ಈಸ್ ಕಾಲ್ಡ್ N2Cl. ದಿಸ್ ಈಸ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕರೀತಾರೆ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಕೂಡ ಕರೀತಾರೆ. ಸೊ ಈಗೇನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಕ್ಯೂಪ್ರಸ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ HCl. ನೋಡಿ, in presence of HCl. So here N2 is a nitrogen gas, seizes or escapes. Remaining will be left Cl. Therefore, this is called Cl plus N2. This is chlorobenzene. This is chlorobenzene, and this reaction is called as the Sandmeyers reaction. And this reaction is called as the Sandmeyers reaction. Clear? What is Sandmeyers reaction ಅಂತ ಹೇಳಿದ್ರೆ, ಬೆನ್ಸಿನ್ ಡಯಾಸೋನಿಯಂ ಇಲ್ಲಿ ತಿರ್ಗಲ್ಲ. ಇಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಬೆನ್ಸಿನ್ ಮೀನ್ಸ್ ದಿಸ್ ಇಸ್ ಅನಿಲಿನ್. ನೋಡಿ ಇಲ್ಲಿ ಅನಿಲಿನ್, ನಾವಿಲ್ಲಿ ಏನು ಹೇಳಿದ್ವಿ ಅಂತ ಹೇಳಿದ್ರೆ ಅನಿಲಿನ್ನ ತಗೊಂಡು ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಕನ್ವರ್ಟ್ ಮಾಡಿದ್ವಿ. ಈ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡನ್ನ ಕ್ಯೂಪ್ರಸ್ ಕ್ಲೋರೈಡ್ ಮತ್ತು HCl ತೊಗೊಂಡಾಗ ನಮಗೇನು ಬರುತ್ತೆ, ಕ್ಲೋರೋಬೆನ್ಸಿನ್ ಬರುತ್ತೆ. ಸೊ ವಾಟ್ ಈಸ್ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ is treated with cuprous chloride in presence of HCl to form chlorobenzene is called as the Sandmeyers reaction. ಸೊ ಹಾಗಾಗಿ ಈ ಥರನೂ ಕೂಡ ಅರೈಲ್ ಹ್ಯಾಲೈಡ್ಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಎರಡು ಮೆಥಡ್ ನೆನಪಿಟ್ಕೊಂಡ್ರೆ ಸಾಕು. ದೀಸ್ ಆರ್ ದ ಇಂಪಾರ್ಟೆಂಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಅರೈಲ್ ಹ್ಯಾಲೈಡ್ಸ್. ಎರಡು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸಲ್ಲಿ ಹ್ಯಾಲೋ ಆಲ್ಕೇನ್ಸ್ ಆಗಿದೆ, ಮತ್ತು ಇನ್ನೊಂದು ಯಾವುದಪ್ಪ ನಿಮಗೆ ಅಂತ ಹೇಳಿದ್ರೆ ಅದೇ ರೀತಿ
ಹ್ಯಾಲೋಹರಿನ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಹ್ಯಾಲೋಹರಿನ್ಸಲ್ಲಿ ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬರುತ್ತೆ. ಅದರಲ್ಲಿ ಕ್ಲೋರಿನೇಷನ್ ಬೇಕಾದರೂ ಮಾಡ್ಬೋದು ಅಥವಾ ಬ್ರೋಮಿನೇಷನ್ ಬೇಕಾದರೂ ಮಾಡ್ಬೋದು. ಇನ್ನೊಂದು ಯಾವ ಮೆಥಡ್ ಅಪ್ಪ ಹ್ಯಾಲೋಹರಿನ್ಸ್ಗೆ ಅಂತ ಹೇಳಿದ್ರೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ನೆನ್ಪಿಟ್ಕೊಳ್ಳಿ ಹೆಸರುಗಳನ್ನ ಇಲ್ಲೊಂದು 4-5 ಹೆಸರುಗಳು ಹೇಳಿ ನೆನ್ಪಿಟ್ಕೊಳ್ಳಿ. ಒಂದು ಗ್ರೋಸ್ ಪ್ರೋಸೆಸ್ಸು, ಡಾರ್ಜನ್ಸ್ ಪ್ರೋಸೆಸ್ಸು, ಲೂಕಾಸ್ ರಿಯೇಜೆಂಟು, ಫಿಂಕಸ್ಟನ್ ರಿಯಾಕ್ಷನ್ನು, ಸ್ವಾರ್ಟ್ಸ್ ರಿಯಾಕ್ಷನ್ನು ಮತ್ತು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸೊ ಆದಷ್ಟು ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡುವಾಗ ಆ ನೇಮ್ಸ್ಗಳನ್ನ ಒಂದು ನೋಟ್ಬುಕ್ ಇದ್ದರೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೆಸರುಗಳನ್ನ ಬರ್ಕೊಳ್ಳಿ. ಯಾವ ರಿಯೇಜೆಂಟ್ಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡ್ಬೋದು. ಖಂಡಿತವಾಗ್ಲೂ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಲ್ಲ ಅವರು. ಸೊ ರೈಟ್ ದ ಫಿಂಕರ್ಸ್ಟೈನ್ ರಿಯಾಕ್ಷನ್ ಅಂತ ಕೇಳಲ್ಲ, ರೈಟ್ ದ ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಕೇಳಲ್ಲ. ಅವರೇ ರಿಯಾಕ್ಷನ್ಸ್ನ ಮೇಲ್ಭಾಗದಲ್ಲಿ ಕೊಟ್ಟು ನೇಮ್ ದ ರಿಯಾಕ್ಷನ್, ನೇಮ್ ದ ಪ್ರೋಸ್ ಅಂತ ಹೇಳ್ತಾರೆ. ನೀವೊಂದು ಐಡೆಂಟಿಫೈ ಮಾಡ್ತಕ್ಕಂಥ ಟೆಕ್ನಿಕನ್ನು ಇಟ್ಕೋಬೇಕು. ಒಂದು ರಿಯಾಕ್ಷನ್ ನೋಡಿದ ತಕ್ಷಣ ಅದರ ಮೇಲ್ಭಾಗದಲ್ಲಿ SOCl ಕಾಣ್ತಾ ಇದೆ, ಆ ರಿಯಾಕ್ಷನ್ SOCl2 ಇದೆ. SOCl2 ಅಂದರೆ ಏನು? ಥಯೋನಿಲ್ ಕ್ಲೋರೈಡು. ಯಾವ ಪ್ರೆಸೆನ್ಸಲ್ಲಿದೆ? ಪೀರಿಯಡ್. ಯಾವ ಪ್ರೋಸ್ ಅಂತ ಹೇಳ್ತಾನೆ? ದಿಸ್ ಇಸ್ ಡಾರ್ಜನ್ಸ್ ಪ್ರೋಸೆಸ್ ಅಂತ ನೆನ್ಪಿಟ್ಕೋಬೇಕು. ಅದೇ ರೀತಿ ಒಂದು ರಿಯಾಕ್ಷನ್ಸಲ್ಲಿ HCl ಇದೆ ಮತ್ತು ಆ್ಯನೈಡ್ರಸ್ ZnCl2 ಇದೆ. ಆ ಮಿಕ್ಸರಿಗೆ ನಾವೇನಂತ ಕರಿತೀವಿ? ಲೂಕಾಸ್ ರಿಯೇಜೆಂಟ್ ಮಿಕ್ಸರ್. ದಟ್ ಮಿಕ್ಸರ್ ಇಸ್ ಕಾಲ್ಡ್ ಆಸ್ ದ ಲೂಕಾಸ್ ರಿಯೇಜೆಂಟ್ ಮಿಕ್ಸರ್ ಅಂತ ಕರಿತೀವಿ. ಸೊ ಆ ಒಂದು ಪ್ರೋಸೆಸ್ಗೆ ಏನು ಕರಿತೀವಿ? ಗ್ರೋಸ್ ಪ್ರೋಸೆಸ್. GROVE', ಗ್ರೋಸ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ. ಗ್ರೂಸ್ ಪ್ರೋಸೆಸ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಆ ಥರಲ್ಲಿ ಬರಬೇಕು. ಅದೇ ರೀತಿ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ. ಆ ರಿಯಾಕ್ಷನ್ಸಲ್ಲಿ ಕೊಟ್ಟಾಗ ಏನು ನೋಡ್ತೀರಾ? ಇಲ್ಲಿ ಅಯೋಡಿನ್ ಇದೆ, ಐ ಕಾಣ್ತಾ ಇದೆ, ಅದು ಸೋಡಿಯಂ ಅಯೋಡೈಡು ಅಂತ ಬರ್ಕೊಳ್ಳಿ. ಐ ಕಾಣ್ತಾ ಇದೆ ಅಂತ ಹೇಳಿದ ತಕ್ಷಣ ಏನೂ ಯೋಚನೆ ಮಾಡಿದೆ. ಅದು ಯಾವ ರಿಯಾಕ್ಷನ್ ಅಂತ ಹೇಳಿದ್ರೆ ಫಿಂಕೆಲ್ಸ್ಟೈನ್ ರಿಯಾಕ್ಷನ್. ಸೋಡಿಯಂ ಅಯೋಡೈಡ್ ಇದೆ, ಅಯೋಡಿನ್ ಕಾಂಪೌಂಡ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಫಿಂಕೆಲ್ಸ್ಟೈನ್ ರಿಯಾಕ್ಷನ್. ಅದೇ ರೀತಿ ನಿಮ್ಮ ಕಣ್ಣಿಗೆ ಫ್ಲೂರೈಡ್ ಕಾಣ್ತಾ ಇದೆ, F ಕಾಣ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ದ ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇಷ್ಟು ಕಾನ್ಸೆಪ್ಟ್ಗಳು ನೆನಪಿಟ್ಕೊಳ್ಳಿ. ಅದರ ಜೊತೆಗೆ ಸ್ಯಾಂಡ್ ಮೇಯರ್ಸ್ ಅಂತ ಬರುತ್ತೆ. ಸ್ಯಾಂಡ್ ಮೇಯರ್ಸ್ ಅಂತ ಹೇಳಿದ್ರೆ ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್ ಯೂಸ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಫಾರ್ ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಔ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಒಂದು ಬೆನ್ಜಿನ್ ರಿಂಗನ್ನು ತೊಗೊಂಡು ಅದ್ರ ಮೇಲ್ಬಾಕಿ N2Cl ಅಂತ ಬರೆದ್ರೆ ರೆಸ್ಪೆಕ್ಟ್ ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್. ಅದು ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ ಅನಿಲಿನನ್ನು ಡಯಾಜೊಡೈಸೇಷನ್ ಮಾಡಬೇಕು. ಡಯಾಜೊಡೈಸೇಷನ್ ಪ್ರೋಸೆಸ್ಸಲ್ಲಿ 2 ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ HCl, ಮತ್ತೊಂದು ಸೋಡಿಯಂ ನೈಟ್ರೇಟ್ NaNO2 ಯೂಸ್ ಮಾಡ್ತಾರೆ. ದೇ ಹ್ಯಾವ್ ಟು ಮೇಂಟೈನ್ 0 ಡಿಗ್ರಿ ಸೆಲ್ಸಿಯಸ್ಸನ್ನು ಮೇಂಟೈನ್ ಮಾಡಿದಾಗ ನಮಗೇನು ಬರುತ್ತಪ್ಪ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್ಸ್ ಬರುತ್ತೆ. ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್ಸು ಬರುತ್ತೆ. ಆ ಬೆನ್ಜಿನ್ ಡಯಾಸೋನಿಯಂ ಕ್ಲೋರೈಡ್ಸನ್ನು ಟ್ರೀಟೆಡ್ ವಿತ್ ಕ್ಯೂಪ್ರಸ್ ಕ್ಲೋರೈಡ್. ಕ್ಯೂಪ್ರಸ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ in presence of hydrochloric acid with treat ಮಾಡಿದಾಗ we will get the chlorobenzene. So these are the methods for preparation of the haloalkanes and haloarenes. That's all. Okay. ಇದೆಲ್ಲದೂ ಕೂಡ ನಾವು ಮೆಥಡ್ಸ್ ಆಫ್ ಪ್ರಿಪರೇಷನ್ಸಲ್ಲೂ ಕೂಡ ಸ್ಟಡಿ ಮಾಡಿದ್ದೀವಿ. ಎಕ್ಸಾಮಲ್ಲಿ ಖಂಡಿತವಾಗ್ಲೂ ನಿಮಗೆ ಕ್ವಶನ್ ಪೇಪರ್ ಓಪನ್ ಮಾಡಿದ್ರೆ ಕ್ವಶನ್ ನಂಬರ್ 8 ಅಂತ ಬರುತ್ತೆ. ಆ ಕ್ವಶನ್ ನಂಬರ್ 8ಅಲ್ಲಿ 1 ಮಾರ್ಕ್ಸಿಗೆ ಖಂಡಿತವಾಗಿ ಕೇಳ್ತಾರೆ. ಸೊ ಅದೊಂದು ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಂಡು ಆ ಕ್ವಶನ್ ಕೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು. ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋಣ. ಸೊ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ನೆಕ್ಸ್ಟ್ ಈಸ್ ಕಾಲ್ಡ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಕ್ಲಿಯರ್? ಸೊ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್. ನಿಮಗೆಲ್ಲ ಗೊತ್ತಿದೆ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿದ್ರೆ ದ ಪ್ರಾಪರ್ಟೀಸ್ ಆರ್ ಆಫ್ 2 ಟೈಪ್ಸ್. ಸೊ ಒನ್ ಈಸ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟೀಸ್. ಒನ್ ಈಸ್ ದ ಫಿಸಿಕಲ್ ಪ್ರಾಪರ್ಟೀಸ್. The second one is the chemical properties. Clear? So properties of haloalkanes ಅಂತ ಹೇಳಿದ್ರೆ properties are of 2 types. One is physical properties, the second one is the chemical properties ಅಂತ ಕರಿತೀವಿ. ಸೊ ನಾವು ಕನ್ನಡದಲ್ಲಿ ಇದನ್ನು ಭೌತಿಕ ಗುಣಲಕ್ಷಣಗಳು ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಅಂತ ಕರಿತೀವಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಹ್ಯಾಲೋಆಲ್ಕೇನ್ಸ್ ನೋಡ್ಲಿಕ್ಕೆ ಯಾವ ರೀತಿ ಇದ್ದಾವೆ? ಏನು ಕಲರ್ ಇದೆಯೋ, ಅದಕ್ಕೆ ಏನು ಕಲರ್ಲೆಸ್ಸು, ಏನು ಸ್ಮೆಲ್ ಇದೆಯೋ, ಪ್ಲೆಸೆಂಟ್ ಸ್ಮೆಲ್ಲು, ಅಥವಾ ಓಡರ್ ಇದೆಯೋ, ಅಥವಾ ಅದು ನೋಡಲಿಕ್ಕೆ ಯಾವ ರೀತಿ ಕಾಣುತ್ತೆ, ಬಣ್ಣ ಇದೆಯೋ, ದಟ್ ಇಸ್ ದ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಇಟ್ ಈಸ್ ಕಲರ್ ಆರ್ ಕಲರ್ಲೆಸ್, ಇಟ್ ಈಸ್ ಓಡರ್ ಆರ್ ಓಡರ್ಲೆಸ್, ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಇಟ್ ಈಸ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್, ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಏನಿದೆ, ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ಏನಿದೆ, ಡೆನ್ಸಿಟಿ ಏನಿದೆ,
ಎಲ್ಲ ಪ್ರಾಪರ್ಟೀಸ್ಗಳು ನಾವೇನಂತ ಕರಿತೀವಪ್ಪ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಎಲ್ಲ ಫಿಸಿಕಲ್ ಪ್ರಾಪರ್ಟೀಸ್ಗಳು ಅದಕ್ಕೆ ತಕ್ಕಂಥ ರೀಸನ್ಸ್ಗಳನ್ನ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಅಪಿಯರೆನ್ಸ್ ಯಾವ ರೀತಿ ಕಾಣ್ತಾ ಇದೆ, ಹ್ಯಾಲೋ ಆಲ್ಕೀನ್ಸ್ ನೋಡ್ಲಿಕ್ಕೆ ಯಾವ ರೀತಿ ಇದೆ, ಏನು ಸಾಲಿಡ್ ಸ್ಟೇಟಲ್ಲಿ ಇದೆಯೋ, ಲಿಕ್ವಿಡ್ ಸ್ಟೇಟಲ್ಲಿ ಇದೆಯೋ, ಏನು ಗ್ಯಾಸಸ್ ಸ್ಟೇಟಲ್ಲಿ ಇದೆಯೋ, ಅದರ ಮೆಲ್ಟಿಂಗ್ ಪಾಯಿಂಟ್ ಏನು, ಬಾಯ್ಲಿಂಗ್ ಪಾಯಿಂಟ್ ಏನು, ಅದರ ಡೆನ್ಸಿಟಿ ಏನು, ಅದರ ಸಾಲ್ಯುಬಿಲಿಟಿ ಏನು. ಸೊ ಡೆನ್ಸಿಟಿ, ಸಾಲ್ಯುಬಿಲಿಟಿ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು, ಕಲರು, ಓಡರು, ಎಲ್ಲ ಪ್ರಾಪರ್ಟೀಸ್ಗೆ ನಾವೆಂತ ಕರಿತೀವಪ್ಪ ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಈ ಎಲ್ಲ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ಓಕೆ.